ನಮಸ್ಕಾರ ಗಾಯ್ಸು. ಇವತ್ತಿನ ಲಾಗ್ ಎಲ್ಲಿಂದಪ್ಪ ಸ್ಟಾರ್ಟ್ ಮಾಡ್ತಾ ಇರೋದಂದ್ರೆ ತೋಟದಿಂದ ಏನಪ್ಪ ಕೆಲಸ ಇವತ್ತಂದರೆ ಇದು ಎಂತ ಜೆಟ್ನ ಶಿಫ್ಟ್ ಮಾಡೋದು ಬೇರೆ ಹೊಲಕ್ಕೆ. ಸೊ ಇವತ್ತಿಂದ ಜೆಟ್ ಇಲ್ಲಿ ಇರೋಲ್ಲ, ಬೇರೆ ಹೊಲಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಅಡಿಕೆ ಒಳಗೆ ಅಡಿಕೆ ಹಾಕಿದ್ದೀವಲ್ಲ, ಅಡಿಕೆ ಒಳಗೆ ನೀರು ಹೊಡಿಬೇಕು, ಪ್ಲಸ್ ಉಳ್ಳಿ ಹಾಕಿದ್ದೀವಲ್ಲ, ಹಂಗಾಗಿ ಉಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಚಿಗುರ್ಲಿ ಅಂತ ನೀರು ಆಡಲಿ ಅಡಿಕೆ ಒಳಗೆ ಅಂತ ಅಡಿಕೆಗೆ ತಗೊಂಡು ಹೋಗ್ತಾ ಇರೋದು ಇವತ್ತು. ಸೊ ಓಕೆ, ಜೆಟ್ ಇಟ್ಕೊಂಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ನಾನು ಜೆಟ್ಟು ಕ್ಯಾಪು ಗೊಬ್ಬರ ಚೆಲ್ಲಬೇಕು. ಗೊಬ್ಬರ ಗೈಸ್ ಇವತ್ತು ಇಲ್ಲ ಟುಮಾರೋ ಚೆಲ್ತೀನಿ, ಇವತ್ತು ಇಲ್ಲ ಟುಮಾರೋ ಚೆಲ್ತೀನಿ, ಮಿಸ್ ಇಲ್ಲ. ಇದು ಕಲ್ಟಿವೇಟ್ರ್ ಹಾಕಕ್ಕೆ ಬರಬೇಕಲ್ಲ, ಸೊ ಹಂಗೆ ಗೊಬ್ಬರನ ಇಟ್ಕೊಂಡ್ಬಿಟ್ರೆ ಮುಗ್ದೇ ಹೋಗುತ್ತೆ. ಸೊ ಕಲ್ಟಿವೇಟ್ರ್ ಯಾವತ್ತು ಹಾಕ್ತೀನಿ ಅದೇ ಪಾಯಿಂಟು. ಸೊ ಸರಿನಾ, ಜೆಟ್ ಇಟ್ಕೊಂಡು ಸ್ಕೂಟಿ ತಂದಿದ್ದೀನಿ, ಸ್ಕೂಟಿ ಇಟ್ಕೊಂಬಿಟ್ಟು ಸಿಗ್ತೀನಿ ಸರಿನಾ. ಓಕೆ, ನೇಪರಿಂದ ಇಷ್ಟು ಬಿಟ್ಕೊಂಡಿದ್ದೀನಿ, ಇಷ್ಟು ಬಿಡ್ತೀನಿ, ಒಂದು ಬೀದಿ ಬಿಡ್ತೀನಿ ಗಾಯ್ಸ್. ಅಲ್ಲಿ ಬೇಲಿ ಸುತ್ತಲೂ ಹಾಕ್ತೀನಿ. ಅವನು ಅಜ್ಜಿ ಕಿತ್ಕೊಂಬರ್ಬೇಕು ನೇಪರು. ಅಲ್ಲಿಂದ ಆ ಎಂಡಿಂದ ಮನೆಯಿಂದ ಮುಂದೆ ಅಲ್ಲಿಂದ ಆ ಮೂಲೆ ತನಕಲ್ಲೂ ಸುತ್ತಲೂ ಹಾಕ್ಬಿಡ್ತೀನಿ. ಡ್ರಿಪ್ ಮಾಡಿಬಿಡ್ತೀನಿ. ಅದಕ್ಕೆ ಅಲ್ಲಿ ನೆಲ್ಲಿ ಇತ್ತಲ್ಲ, ನೆಲ್ಲಿಗೆ ಡ್ರಿಪ್ ಮಾಡಿಬಿಡ್ತೀನಿ. ಆ ಕಡೆಗೆ ಒಂದು ಈ ಕಡೆ ಕೊಂಡು ಟೀ ಹಾಕೊಂಬಿಡ್ತೀನಿ. ಟೀ ತಗೊಂಬಿಡ್ತೀನಿ. ಡ್ರಿಪ್ಪಲ್ಲಿ ಬರಲ್ವಾ ಟೀ, ಆ ಟೀ ಟೊಮಟೊ ಬಳ್ಳಿ ಇರೋಲ್ವ ಸೇಮ್ ಅದು ತಂದು ಬಿಟ್ಬಿಡ್ತೀನಿ. ಟೊಮಟೊ ಬಳ್ಳಿ ಆದರೆ ಒಂದು ಅಡಿ ಗ್ಯಾಪ್ ಇರುತ್ತಲ್ಲ, ಒಂದೂವರೆ ಅಡಿ ಗ್ಯಾಪು. ಸೊ ಒಂದೂವರೆ ಗ್ಯಾಪ್ ಇದ್ದಾಗ ಅಲ್ಲಿ ಎಲ್ಲಿ ನೆಂದಿರುತ್ತೋ ಅಲ್ಲಿ ಕಡಿ ಚುಚ್ಚೋದು ಅಷ್ಟೇ, ಸಿಂಪಲ್, ಇನ್ನೇನಿಲ್ಲ. ಸೊ ಈಗ ಜೆಟ್ಗಳು ತಗೊಬಿಟ್ಟು ಸಿಗ್ತೀನಿ ನಿಮಗೆ, ಓಕೆನಾ. ಮರ ಪ್ರಾಬ್ಲಮ್ ಆಗುತ್ತೆ, ಬಟ್ ಮರ ಬಿಟ್ಟು ಹಾಕೋದು ಏನೂ ಮಾಡೋಕ್ಕಾಗಲ್ಲ, ಆ ಕಡೆಗೆ ಜಾಸ್ತಿ ಮರ ಇರೋದು ಸರಿನಾ. ಓಕೆ ಗೈಸ್, ರಾಗಿ ಕಟ್ಟೋಕ್ಕೆ ಮಿಷಿನ್, ಹುಲ್ಲು ಕಟ್ಟೋಕ್ಕೆ ಮಿಷಿನ್ ಬಂದವೆ, ಮಿಷಿನ್ ಕಟ್ಟೋಕ್ಕೆ ಬಂದವೆ. ಹೊರಗಡೆ ಬರುತ್ತೆ ನೋಡ್ರಿ ಹೆಂಗೆ ಹೊರಗಡೆ ಬರುತ್ತೆ. ಮೊದ್ಲಂಗೆ ಯಾರು ಈಗ ಅಷ್ಟೊಂದು ಕಷ್ಟಪಡೋಲ್ಲ ಯಾರು. ಹಸಿ ಸಿಗುತ್ತೆ ಗಾಯ್ಸ್. ಹುಲ್ಲರೆ ಎಲ್ಲ ಕಟ್ಟಾಯಿತು. ಸೊ ನೋಡಿ ಉದ್ದಕ್ಕೂ ಬಿದ್ದ ಹೊಲದಕ್ಕೂ. ಸೊ ಟೋಟಲ್ 36 ಇದಾಯಿತು, ಓಕೆನಾ. 36 ಸಮಥಿಂಗ್ ಬಂತು, 36 ಆಯಿತು, 1000 ಇಷ್ಟು ಆಯಿತು. ಓಕೆ, ಸೊ ಈಗ ದಾನಗಳು ಬದಿ ಕಟ್ತಾಯಿದ್ದೆ ಸರಿನಾ, ಕಟ್ಬಿಟ್ಟು ಸಿಗ್ತೀನಿ. ಓಕೆ ಗಾಯ್ಸ್, ದನಗಳೆಲ್ಲ ಇಟ್ಕೊಂಡಾಯಿತು, ನೀರು ಕುಡ್ಸಾಯಿತು. ಸೊ ಈಗ ದನಗಳಲ್ಲಿ ಕಟ್ಟಿದ್ದೀನಿ ಗಾಡಿಗೆ. ಸೊ ಈಗ ಮನೆಗೆ ಹೋಗ್ಬೇಕು. ಈಗ ಕುಡಿತಾ ಇದ್ದಾವೆ ನೀರು, ರಾಗಿಗಳೆಲ್ಲ ಇದ್ದಾವೆ, ಕಟ್ಸಾಯಿತು. ಸೊ ನಾಳೆ ಏರ್ಕೊಂಡು ಹೋಗೋದು ಇವನ್ನ. ಸೊ ಈಗ ಗಾಡಿ ಹುಡ್ಕೊಂಡು ಇದು ಅಲ್ಲಿ ತಗೋಬಿಟ್ಟು ಅಲ್ಲಿಂದ ಜೆಟ್ ಪೈಪ್ ತಗೊಂಡು ಮತ್ತು ಅಲ್ಲಿ ಜೆಟ್ ತಗೊಂಡಿದ್ದ ಅವತ್ತು ಅಲ್ಲಿಗೆ ಹೋಗ್ಬೇಕು. ಇವತ್ತು ಜೆಟ್ ಏರ್ಕೊಂಡು ಇವತ್ತು. ಸೊ ಇಷ್ಟು ಕೆಲಸ ಇದೆ. ಸೊ ಹೋಗ್ಬೇಕು, ಸಿಗ್ತೀನಿ ಆಮೇಲೆ. ಹೊಲ್ದ ಹತ್ರ ಜೆಟ್ ತಗೊಂಡು ಓಕೆ ಗೈಸ್ ಸಿಗ್ತೀನಿ ಆಮೇಲೆ. ಗೈಸ್ ಪೈಪೆಲ್ಲ ಗಾಡಿ ಇಟ್ಟಾಯಿತು, ಜೆಟ್ನೆಲ್ಲ ತೆಗೆದಾಯಿತು. ಸೊ ಈಗ ಒಂದು ಕ್ಯಾಪ್ ಬಿಚ್ಕೋಬೇಕು, ಅಲ್ಲಿ ಕಟ್ ತಗೊಂಬರೋಂಬ್ರಿ, ಕಟ್ಕೋಬೇಕು. ಅವತ್ತು ಬಿಸಾಕೋಯ್ತಲ್ಲ, ಮೊಣಕಾಲು ಉದ್ದ ಐತೆ ಬಿಸಿರಾಗಿ, ಮೊಣಕಾಲು ಉದ್ದಕ್ಕಿಂತ ಸ್ವಲ್ಪ ಕಡಿಮೆ. ಅದು ಎಷ್ಟು ಜೋಡಿಸೋತಿ ಮೊಣಕಾಲು ಉದ್ದ ಮೇಲೆ ಬೆಳೆದಿರುತ್ತೆ. ಅಲ್ಲೆಲ್ಲ ಇಷ್ಟು ಉದ್ದ ಇರೋವು, ಹೊಸಕ್ಕೆಲ್ಲ ಅಲ್ಲಿ ತೋರಿಸಿದ್ವಲ್ಲ ಹುಲ್ಲು. ಸೊ ಅಲ್ಲೆಲ್ಲ ಇಷ್ಟು ಉದ್ದ, ಇಲ್ಲ ಕಡಿಮೆ. ಕಟ್ಟಿಗಳು ಅವತ್ತು ಇದು ಮಾಡಿದ್ದ, ಇಲ್ಲೇ ಬದಿಗೆ ಹಾಕಿದ್ದೆ. ಏನದು ಒಂದೈತೆ, ಒಂದೇ ಒಂದು. ಇನ್ನೊಂದು 2 ಇದ್ದಾವೆ.
ಸೊ ಅಷ್ಟೇ ಅನಿಸುತ್ತೆ. ಹೋಗೋಣ ಬನ್ನಿ, ಎರಡೇ ಸಾಕು, ಜಾಸ್ತಿ ಬೇಡ. ಇದು ರಾಗಿ ನಮ್ಮದು ಹೊಲದು. ಈತ ಮೇಯಕ್ಕೆ ಬಿಟ್ಟಿದ್ದೀನಿ. ಮಧ್ಯದಲ್ಲಿ ತಿನ್ಬೋದು ಅಂತ ಇಷ್ಟತ್ರ ಬಂದು ತಿನ್ಬೋದು, ಏನೂ ಆಗಲ್ಲ ಅಂದರು. ಸೊ ಅದಕ್ಕೆ ಮಧ್ಯದಲ್ಲಿ ಬಿಡಬೇಕು, ಎಡ್ಜೆ ಬಿಡಬಾರ್ದು ಯಾವ ಹಸುಗಳನ್ನ. ಸೊ ಹಸುಗಳಿಗೆ ಎತ್ತುಗಳು ಮಾತ್ರ, ಈ ಎತ್ತುಗಳು ಕರುಗಳು ಮಾತ್ರ. ಇವು ಹೋರಿ ಕ್ರಾಸ್ ಇರ್ತಾವೆ ನೋಡ್ರಿ, ಅವು. ಸೊ ಈಗ ಈ ಕ್ಯಾಪ್ ಇಚ್ಕೋಬೇಕು, ಕ್ಯಾಪ್ ಇಚ್ಕೊಬಿಟ್ಟು ನಿಮ್ಗೆ ಸಿಗ್ತೀನಿ. ಓಕೆ ಗಾಯ್ಸ್, ಸೊ ಈಗ ಜಟ್ಟಿ ಹರ್ಕೆ ಬಂದು ಏನಿಗೆ. ಸೊ ಈಗ ಬೆಂಡ್ ಹಾಕಿ ಜೋಡಿಸ್ಬೇಕು. ಸೊ ಓಕೆ, ಸೊ ಈಗ ಬೆಂಡ್ ಹಾಕ್ಬಿಟ್ಟು ಜೋಡಿಸುವ. ಟೀನೂ ತಂದ್ಬಿಟ್ಟು, ಟೀ ಮನೆ ಹತ್ರ ಇತ್ತು, ಅಂದವೇ ಹಂಗೆ ಹಾಕ್ಕೊಂಬಂದು ಇಟ್ಕೊಂಡಿದ್ದ. ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಬೇಸ್ ಅಂದರೆ ನಾವೇನು ರಸ ಮಾಡ್ತಾಯಿಲ್ಲ ಇಲ್ಲಿ. ಸೊ ಬೇಸ್ ಅಂದರೆ ಈಗ ಗ್ರಾಪ್ ಹಾಕ್ಬಿಟ್ಟು ಬೆಂಡ್ ಹಾಕ್ಕೋಬೇಕು. ಬೇಸ್ ಅದೇ ಲೋಡ್ ಗೊತ್ತೈತೆ ನಮಗೆ, ಕುಡಿಯೋಕ್ಕೇನು ಪ್ರಾಬ್ಲಮ್ ಇಲ್ಲ, ಕುಡ್ಕೊಂಡು ಆರಾಮ ಮನೆಗೆ ಹೋಗ್ಬೋದು. ಸೊ ಈಗ ಜೋಡಿಸ್ಬಿಟ್ಟು ನಿಮಗೆ ಸಿಗ್ತೀನಿ. ಓಕೆ ಗಾಯ್ಸ್, ಜಟ್ಟೆಲ್ಲ ಹಾಕಾಯ್ತು ಸದ್ಯ. ಸೊ ನೋಡಿ ಜೋಡಿಸಿದ್ದೀನಿ, ಈ ಕಡೆ ಒಂದು ಈ ಕಡೆ ಒಂದು. ಇಲ್ಲೆಲ್ಲ ಫುಲ್ ಪೂರ್ತಿ ಸೆಟ್ಟಾಗಿದೆ, ಮೇನ್ ಇದೆ ಪೂರ್ತಿ ಸೆಟ್ಟಾಗಿದೆ, ಕತ್ಲೆ ಆಗಿದೆ. ಇಲ್ಲೊಂದು ಎಡೆಮಟ್ಟ ಇತ್ತು ಗೈಸ್, ಹಿಂಗೆ ಕೊಟ್ಬಿಟ್ರೆ ಮುಗೀತು. ಸೊ ಕೊಟ್ಟಿದ್ದೀನಿ ಎಡೆಮಟ್ಟೆ. ಸೊ ಕ್ಲ್ಯಾಂಪ್ ಎಲ್ಲ ಸರಿ ಐತೆ. ಸೊ ಈಗ ಮನೆಗೆ ಹೋಗೊಂಬಂದು 3 ಪೈಪ್ ತೆಗೆದ್ಬಿಟ್ಟು ಸೀದಾ ಮನೆ. ಲೇಟಾಗಿದೆ, ಆರು ಗಂಟೆ ಸಮಥಿಂಗ್ ಏನೋ ಆಗುತ್ತೆ ಟೈಮು. 6:30 ಆಯ್ತು, 6:30 ಆಗಿಲ್ಲ. ಸೊ ಊಟ್ಕೊಂಬಿಟ್ಟು ಮಿಸ್ ಸಿಗ್ತೀನಿ. ಓಕೆನಾ? ಕೋಲೇನಾಯಿತು, ಶಿಟ್, ಕೋಲೇನಾಯಿತು ಗೈಸ್. ಒಳ್ಳೆ ಕರ್ಮ ಗುರು, ಇಲ್ಲೇ ಸದಿ ಇಲ್ಲೇ ಐತೆ. ಸೊ ಈಗ ಊಟ್ಕೊಂಬಿಟ್ಟು ನಿಮಗೆ ಹೋಗ್ತಾರೆ, ಗಾಡೀಲಿ ಸಿಗ್ತೀನಿ. ಲೇಟ್ ಆಗಿದೆ ಗಾಯ್ಸ್, ಲೇಟ್ ಆಗಿದೆ ನನಗೆ. ಮನೆಗೆ ಲೇಟ್ ಆಗಿದೆ, ಮನೆಗೆ ಹೋಗ್ಬೇಕು. ಏಯ್ ಗುಡ್ಡ ಹೊಡ್ರ, ಹಾಂ ಗುಡ್ಡ, ಹಾಂ ಹೊಡೆದ್ವು ಗೈಸ್, ಹೊಡೆದ್ವು. ಏನು ನಿಧಾನ ಪಡಿಬೇಕು, ಮರಗಳೆಲ್ಲ ಇದ್ದಾವೆ. ಮತ್ತು ಮರಗಳಿಗೆ ಹೋಗಿ ಹೊಡೆದ್ರೆ ಮತ್ತು ನಾನು ಇಲ್ಲೇ ಕುತ್ಕೋಬೇಕಾಗತ್ತೆ. ಸೊ ನಾಳೆಗೆ ಇವಕ್ಕೆ ಹಾಕಬೇಕು. ಅಲ್ಲಿಂದ ಇಲ್ಲಿಗೆ ಅವನ ಪೈಪ್ ಹೊತ್ಕೊಂಡು, ಅದು ಇಲ್ಲಿಂದ ಮತ್ತೆ ಇಲ್ಲಿ ಜೋಡಿಸಿ, ಮತ್ತು ಇಲ್ಲಿಂದ ಅಲ್ಲಿ ಹೊತ್ಕೊಂಡು ಹೋಗ್ಬೇಕು ಪೈಪ. ಇಲ್ಲಿಂದ ಮತ್ತೆ ಅವನು ಹೊತ್ಕೊಂಡು ಹೋಗ್ತಾನೆ ಅಂತ ಅಲ್ಲಿಗೆ ಜೋಡಿಸಿ, ಹೆಂಗಿದ್ರು ಇಲ್ಲೇ ಹಾಕ್ಬೇಕಲ್ಲ. ಸೊ ಹಂಗಾಗಿ ಹಾಂ ಡ್ಯಾಚ್ ಇಲ್ಲ ಕ್ಯಾಪ್ ಹಾಕ್ಬಿಟ್ಟು, ಇಲ್ಲೆಲ್ಲ ಕ್ಯಾಪ್ ತೆಗ್ದಿತ್ತು, ಕ್ಯಾಪ್ ಹಾಕ್ಬಿಟ್ಟು ಹೋಯ್ತಾ ಇಲ್ಲಿ ಮನೆಗೆ. ಈ ಕಡೆ ಗೇಟಲ್ಲಿ ಆನ್ ಆಗಿದೆಯಾ ಮತ್ತು ಯಾರು ಆಫ್ ಮಾಡಿಗಿಡ್ಯಾರ? ಆನ್ ಆಗಿತ್ತು ನೋಡ್ರಿ. ಲೋಡ್ ನಿಂತೈತೆ, ಲೋಡು ಪೂರ್ತಿ ಗೈಸ್. ಆ ಕಡೆ ಲಾಸ್ಟ್ ಬೆಂಡ್ ಇಲ್ವಾ, ಲಾಸ್ಟ್ ಬೆಂಡ್ ತನಕಲೂ ನಿಂತೈತೆ. ಲಾಸ್ಟ್ ಬೆಂಡ್ ಐತಲ್ಲ, ಲಾಸ್ಟ್ ಬೆಂಡ್ ತನಕಲೂ ಲೋಡ್ ನಿಂತೈತೆ. ಲಾಸ್ಟ್ ಬೆಂಡಲ್ಲಿ ನೀರು ಉಗ್ತೈತೆ, ನೀರು ಬರ್ತೈತೆ. ಲೋಡ್ ನಿಂತಿರೋ ಅಷ್ಟು ಲೋಡ್ ನಿಂತೈತೆ. ಲಾಸ್ಟ್ ಬೆಂಡಲ್ಲಿ ಯೂಶ್ವಲಿ ನಾವು ನೋಡೇ ಇಲ್ಲ ಯಾವತ್ತು ನೀವು ಲೋಡ್ ನೀರು ನಿಲ್ಲೋದು. ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡ್ರಿ ಗಾಯ್ಸ್ ಹೆಂಗೆ ಕಾಣುತ್ತೆ. ಸಂಜೆ ಗಾಯ್ಸ್, ಸಂಜೆ ಸೂರ್ಯ ಮುಳುಗಿದಂಗಲ್ಲ. ನಾವು ಇಲ್ಲೇ ಇದ್ದೀವಿ ಆಟ ಆಡ್ಕೊಂತ. ಏ ಗುಡ್ಡ, ಹಾಂ ಓಡ್ರ ಓಡ. ಏ ಕೋಲ್ ಬಿತ್ತು ಹೌ ಎಲ್ಲರೂ ಕಟ್ಟ ಕೋಲ್ ಬಿತ್ತು. ಆ ಕೋಲ್ ಇಲ್ಲ ಅಂದ್ಬಿಟ್ರೆ ಯಾವ ಮಾತೇ ಕೇಳಲ್ಲ. ಇಚ್ಚಿ ನಾಯಿ ಟಾಯ್ಲೆಟ್ ಮೇಲೆ ಬಿದ್ದಿದೆ. ಈ ಥರ ಒರೆಸಿ
ನಾಯಿ ಟಯರ್ ಮೇಲೆ ಕೋಲ್ ಬಿದ್ದಿದ್ದೀವಿ. ಏನು ಮಾಡೋದು. ಬಟ್ ನಾನು ತೊಳೆದೇ ಉಪಯೋಗಿಸೋದು, ಈಗ ಉಪಯೋಗಿಸೋಲ್ಲ. ಸೊ ಹಂಗೆ ಹೇಳಿದರೆ ಒಳ್ಳೆ ಇರ್ತಾರೆ, ಸರಿನಾ? ಸೊ ತೊಳೆದೇ ಉಪಯೋಗಿಸೋದು. ಸೊ ಈಗ ಹೋಗೋಣ. ಹೇ ಅದು ಬಿದ್ದೋಯ್ತು. ನಾಯಿ ಟೈರ್ ಮೇಲೆ ಬಿದ್ದೈತೆ. ನಾನು ಅಂದ್ಕೊಂಡಿಲ್ಲ ನಾಯಿ ಟೈರ್ ಮೇಲೆ, ಅದು ಟೈರ್ ಮೇಲೆ ಬಿದ್ದು, ಟೈರ್ ಹತ್ತಿದ ಮೇಲೆ ಹೋಗುತ್ತೆ. ನೋಡ್ತೀನಿ, ನೋಡಿದ್ದು ಅಗಲ ಮಾಡಿದ್ರೆ ಗಾಯ್ಸ್ ಇಲ್ಲಿ ಗ್ರಾವೆಲ್ ಹೊಡಿತಾರೆ. ನೆಕ್ಸ್ಟ್ ಇದು ಲೈಟ್ ಕಂಬ ಒಂಚೂರು ಆ ಕಡೆ ಹಾಕ್ಬೇಕಾಗಿತ್ತು, ಅವಾಗ ಸೂಪರ್ ಆಗೋದು, ಅಗಲ ಆಗೋದ್ರು. ಸೊ ಇಷ್ಟಕ್ಕೂ ಗ್ರಾವೆಲ್ ಹೊಡಿತಾರೆ. ತೋರಿಸ್ತೀನಿ ಬನ್ನಿ. ಅವತ್ತು ಪೈಪ್ಲೈನ್ ಹಾಕಿದ್ವಲ್ಲ, ಅದಕ್ಕೋಸ್ಕರನೇ ಬಗದು ಹಾಕಿದ್ದು. ಮತ್ತು ಲೀಕೇಜ್ ಆದರೆ ಮತ್ತೆ ಮಣ್ಣು ಹೊಡಿತಾರೆ, ಅದ್ರ ಮೇಲೆ ಜಲ್ಲಿ ಇದು ಎಂಥದ್ದು ಎಮ್ ಸ್ಯಾಂಡ್ ಅಂತ ಗ್ರಾವೆಲ್ಲು ಎಲ್ಲ ಬೀಳುತ್ತಲ್ಲ, ಜಲ್ಲಿ ಮೆಂಟ್ಲಿಂಗ್ ಮಾಡ್ತಾರೆ ರೋಡ್ನ ಇದನ್ನ. ಓಕೆ, ಸೊ ಮತ್ತೆ ಇದಾಗುತ್ತೆ ಅಂತ ಬಗದು ಹಾಕಿದ್ದೆ. ಅದು ಇಲ್ಲಾಂದ್ರೆ ನಾನೆಲ್ಲಿ ಬಗದು ಹಾಕ್ತಿದ್ದೆ, ಸುಮ್ಮನೆ ಓರಿರಿ ಅಂತಿದ್ದು. JCB ಹೆಂಗೂ ಇಲ್ಲಿ ಕ್ಲೀನ್ ಮಾಡ್ತಾಯಿತ್ತಲ್ಲ, ಸೊ ಕರ್ಸ್ಬಿಟ್ಟು ಬಗ್ಸಾಕ್ಬಿಟ್ಟು ಬಗ್ಸ್ಬಿಟ್ಟು ರೆಡಿ ಮಾಡಿ ಡೋಸಿಂಗ್ ಮಾಡಿ ನೋಡ್ಕೊಯ್ತಾರೆ ಎಲ್ಲ. ಇವತ್ತು ಗೊತ್ತಾಗುತ್ತೆ ಅಸಲಿ ಆಟ, ಎಲ್ಲೆಲ್ಲಿ ಕಿತ್ಕೊಂಡು ಹೋಗ್ತೇವೆ, ಎಲ್ಲೆಲ್ಲಿ ಮತ್ತೆ ಬಗಿಬೇಕು ಅಂತ. ಸೊ ಅವತ್ತಿಂದ ಗೊತ್ತಾಗಿರಲಿಲ್ಲ, ಯಾಕೆಂದರೆ ಅವತ್ತು ಬರೀ ಎಲ್ಲ ನೀರು ಬಿಡ್ತಿದ್ವಲ್ಲ, ಸೊ ಅವತ್ತಿಂದ ಗೊತ್ತಾಗಿರಲಿಲ್ಲ. ಇವತ್ತಿಂದ ಎಲ್ಲ ಗೊತ್ತಾಗುತ್ತೆ, ಎಲ್ಲೆಲ್ಲಿ ನೀರು ಬೀಳುತ್ತೆ, ಎಲ್ಲೆಲ್ಲಿ ನೀರು ಉಕ್ಕುತ್ತೆ ಅಡಿಯಾಗ್ಲಿಂದ, ಇನ್ನು ಮತ್ತೆ ಇನ್ನೆಲ್ಲಿ ಪ್ಯಾಚ್ ಆಗುತ್ತೆ ಅಂತ ನೋಡಬೇಕು ಗೈಸ್. ಮತ್ತೆ ಇನ್ನೆಲ್ಲಿ ಬಗ್ಸುತ್ತೆ, ಮತ್ತೆ ಇನ್ನೆಲ್ಲೂ ಆಗಲಿ ಅಂದರೆ ಸಾಕು ಗೈಸ್. ಬಗ್ದು ಹಾಕಿ ಸೋತ್ಬಿಟ್ಟಿದ್ದೀವಿ ನಾವು 2-3 ದಿವಸದಿಂದ. ಯಾವ ಬಗೆಯೋದು ಹಾಕೋದು ಸೋಮನ ಹಾಕ್ಲೇ ಇರೋದು. ಯಾವನಿಗೆ ಬೇಕಾಗ ಮಾರೆ ಬಿಡುತ್ತೆ. ಅವಾಗ ಓಡ್ದು ಗುಡ್ಡೆ ಓಡಲ್ಲ ವಯಸ್ಸು. ಅವು ತಿಂತೀನಿ ಹೊಟ್ಟೆ ದಪ್ಪ ಮಾಡ್ತೀನಿ. ರಾಗಿ ಒಳಗೆ ಬೇರೆ ಬಿಟ್ಟಿದ್ನ, ಅಲ್ಲಿ ರಾಗಿ ಗುಳೆ ಮೇದ್ವಾ, ರಾಗಿ ಒಳಗೆ ಬೇರೆ ಬಿಟ್ಟಿದ್ದೆ. ಇವು ಮೇದ್ದವ್ಗೆ, ಇವು ಏನು ಮೇವಕ್ಕೆ ಹಂಗಿಲ್ಲ. ಈಗ ಹೊಟ್ಟೆ ತುಂಬ ಮೇಯ್ಕೆ ಹೋಗ್ತವೆ, ಅದಕ್ಕೆ ಓಡ್ತಿಲ್ಲ. ಇದನ್ನು ಓಡವು ದನಗಳಿಗೆ ಮಾತ್ರ ಹಾಕ್ಬೇಕಾಗುತ್ತೆ. ಈಗ ಹೋಗ್ಬಿಡ್ತವೆ, ಇವಕ್ಕೂ ಹಾಕ್ತೀವಿ ಒಂಚೂರು ಹಾಕಲಿಲ್ಲ ಅನ್ನೋಂಗೆ ಆಗುತ್ತಲ್ಲ. ಇವು ಮನ್ಸಲ್ಲಿ ನಮಗೆ ಅವ್ರಿಗೆ ಹಾಕ್ತಾರೆ, ನಮಗೆ ಹಾಕಲ್ವ ಅನ್ನೋಂಗಾಗುತ್ತೆ. ಸೊ ಅದಕ್ಕೆ ಹಾಕ್ತೀವಿ. ಈ ಕಡೆ ಕೊಡ ಮರ ಬೇಲಿ ಒಳಗೆ ಹಂಗೆ ಆಡ್ತೇವೆ, ಬೇಲಿ ಒಳಗೆ ನುಗ್ಗೋ ನಂಗೆ ಆಡ್ತಾರೆ. ಇದು ಕ್ಲೀನ್ ಮಾಡಿದಾರಲ್ಲ ಗೈಸ್, ಇಲ್ಲಿಂದ ಜಲ್ದಿ ಕ್ಲೀನ್ ಮಾಡ್ತಾರೆ ಇಷ್ಟೇ. ಓಕೆ, ಹೋಗಿ ಬೇಲಿ ಒಳಗೆ ಹೋಗಿ ಮಂಕೆಣಂಗೆ ಆಡ್ತಾವೆ ಇವೆಲ್ಲ. ಹಂಗೆ ಬಿಟ್ಟ ಹಾಕ್ತೀವಿ. ರಾತ್ರಿ ಕರೆಂಟ್ ಬರುತ್ತೆ, ಗೊತ್ತಾಗುತ್ತೆ. ಈಗ ಎಲ್ಲೆಲ್ಲ ಹೊಡ್ಕೊಂಡು ಹೋಯ್ತೆ, ಎಲ್ಲೆಲ್ಲ ಹಂಗೆ ಐತೆ. ಏಯ್ ಗುಡ್ಡ ಲೈಟ್ ಆಗಿದೆ ಗೈಸ್, ಮನೆಗೆ ಲೈಟ್. ಸೊ ಅದಕ್ಕೆ ಹೋಗ್ತಾ ಇದೆ. ಗುಡ್ಡ ಏಯ್ ಏನಪ್ಪ ಇದನ್ನೇ ತೋರಿಸ್ದೆ ನಾನು ನಿಮಗೆ. ಗೊತ್ತಿ ಗೈಸ್ ಕಂಟೆಂಟ್ ಇದೆ, ಬಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಷ್ಟೇ. ನಮ್ಗೆ ಏನು ಮಾಡೋಣ, ಈಗ ಎಲ್ಲರನ್ನೂ ಗುಡ್ಡೆ ಹಾಕಬೇಕು. ಅವ್ರವ್ರ ಕೆಲಸದಲ್ಲಿ ಅವ್ರು ಹೋಗ್ತಾರೆ, ಏನೂ ಮಾಡೋಂಗಿಲ್ಲ. ಈಗ ಒಂದು ಫಸ್ಟ್ ರೀಲ್ ಪ್ಲ್ಯಾನ್ ಮಾಡಿದ್ವಿ, ಆ ರೀಲ್ ಮಾಡೋಕ್ಕೆ ಯಾರೂ ಕೈಗೆ ಸಿಗ್ತಾಯಿಲ್ಲ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಯಾವಾಗಿಂದ ಗೊತ್ತಾ, ನಾವು ಹಬ್ಬ ಆಯಿತು ಗೊತ್ತಾ, ಮಾರನೇ ಹಬ್ಬ, ಅವಾಗಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬಟ್ ಯಾರೂ ಕೈಗೆ ಸಿಗ್ತಿಲ್ಲ, ಏನು ಮಾಡೋಣ. ಸೊ ಇಲ್ಲ ಈ ವಾರ ಇಲ್ಲ ಮುಂದಿನ ವಾರ ಒಟ್ಟಿನಲ್ಲಿ ರೀಲ್ ಬರುತ್ತೆ. ಫಸ್ಟ್ ರೀಲ್ ಅಲ್ಲ, 3rd ರೀಲ್ ಅನಿಸುತ್ತೆ. ಒಂದು ಪೋಸ್ಟ್ ಹಾಕಿದ್ದೆ, ಯಾವುದೋ ಒಂದು ಹಸಿನ ರೀಲ್ ಹಾಕಿದ್ದೆ. ಇದು 3rd ರೀಲ್, 2nd ರೀಲ್ ಬರುತ್ತೆ ಇದು. ಸೊ ಓಕೆ, ಈ ವಾರ ಇಲ್ಲ ಮುಂದಿನ ವಾರ ಪಕ್ಕ ಒಂದು ಬಂದೇ ಬರ್ತೇವೆ. ಯಾವ್ದಾರ ರೀಲ್ ಒಟ್ಟಿಗೆ ರೀಲ್ ಬರುತ್ತೆ. ಯಾವ ಕಂಟೆಂಟ್ ಗೊತ್ತಿಲ್ಲ, ಒಟ್ಟಿಗೆ ರೀಲ್ ಬರುತ್ತೆ. ಓಕೆ, ವೆಯ್ಟ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬಿಟ್ಟಿದ್ದೀನಿ, ಬಟ್ ಯೂಟ್ಯೂಬ್ ನೋಡ್ಕೊತಾ ಇದ್ದೀನಿ. ಸೊ ಇಲ್ಲ, ಈಗ 2 ಕಂಟಿನ್ಯೂ ಮಾಡಬೇಕು ಅಂತ 2ಕ್ಕೂ ಪೋಸ್ಟ್ ಮಾಡ್ತೀನಿ, ಬಿಡಲ್ಲ. ಬಟ್ ಅದೇ ಏನಪ್ಪ ಅಂದರೆ ಕಂಟೆಂಟ್ಸ್ ಇದೆ, ಬಟ್ ಏನಾಗ್ತಾಯಿದೆ ಅಂದರೆ ಯಾರೂ ಸಿಗ್ತಾಯಿಲ್ಲ ಕೈಗೆ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಓಕೆ, ಸೊ ಈಗ ಅವ್ರೆಲ್ಲ ಗುಡ್ಡೆ ಹಾಕೊಂಡು ಒಂದು ದಿವಸ ಪ್ಲ್ಯಾನ್ ಮಾಡಿಬಿಟ್ಟು ಒಂದು 10 ರೀಲ್ ಮಾಡ್ಬಿಡೋದು ಒಂದು ದಿವಸಕ್ಕೆ. ಸೊ
ಅವಾಗ ಕರೆಕ್ಟ್ ಆಗುತ್ತೆ ನೋಡಿರಿ. 3 ದಿವ್ಸಕ್ಕೆ 30 ರೀಲ್ ಆಗಿ ಹೋಗುತ್ತೆ. ಒಂದು ತಿಂಗಳಿಗೆ ಪ್ಲ್ಯಾನ್ ಮಾಡಿದ್ರೆ ಮುಗ್ದೆ.